ಸ್ನೇಹಿತರೆ ನಮಸ್ಕಾರ. ಈ ಬನ್ನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಳ್ಳಾರಿಯಲ್ಲಿಂದು ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ. ದೇಶದ ಕಾರ್ಮಿಕ ವರ್ಗದ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ ಇಂದು ದೇಶವ್ಯಾಪಿ ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದ AIUTUC ಅಂಗವಾಗಿ ಬಳ್ಳಾರಿ ಜಿಲ್ಲೆ ಆಶಾ ಕಾರ್ಯಕರ್ತೆಯರ ಸಮಿತಿ ವತಿಯಿಂದ ಹೋರಾಟವನ್ನು ಬೆಂಬಲಿಸಿ ಪ್ರತಿಭಟನೆ ಮಾಡಿದರು. AIUTUC ಸಂಯೋಜಿತವಾದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಬಳ್ಳಾರಿ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಆಶಾ ಕಾರ್ಯಕರ್ತೆಯರ ಗೌರವಧನ, ಪ್ರೋತ್ಸಾಹಧನಗಳನ್ನು ಹೆಚ್ಚಿಸಬೇಕು, ರಾಜ್ಯ ಸರ್ಕಾರ ಭರವಸೆ ನೀಡಿರುವಂತೆ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕವಾಗಿ 10,000 ರೂಪಾಯಿ ಪಾವತಿ ಆಗುವಂತೆ ಶೀಘ್ರವಾಗಿ ಆದೇಶ ಮಾಡುವಂತೆ ಒತ್ತಾಯಿಸಿದರು. ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಮಿಕರ ಸೇವೆಗಳನ್ನು ಕಾಯಂಗೊಳಿಸಿ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ ರೂಪಾಯಿ 36,000 ನಿಗದಿ ಮಾಡುವುದು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದರು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿ ಸಾಮಾಜಿಕ ಭದ್ರತೆಯ ಸವಲತ್ತುಗಳನ್ನು ಖಾತ್ರಿಪಡಿಸಬೇಕು. ಇತರೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಹಕ್ಕೊತ್ತಾಯ ಮಾಡಿದರು. ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಸಂಘದ ವಿವಿಧ ಪದಾಧಿಕಾರಿಗಳಾದ ಉಮಾದೇವಿ, ರೇಷ್ಮಾ, ಶಶಿಕಲಾ ಹಾಗೂ ಶಾಂತಕುಮಾರಿ ಮತ್ತು ಇತರರು ಪಾಲ್ಗೊಂಡಿದ್ದರು. ಯಾವುದೇ ಶಿಕ್ಷೆ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ವಾತಾವರಣ ಅಂದರೆ ಇವತ್ತು ಕೆಟ್ಟದ್ದು ಹೆಚ್ಚಾಗ್ತದೆ. TV, ಇಂಟರ್ನೆಟ್, ಮೊಬೈಲ್ಗಳಲ್ಲಿ ಇಂಥ ಒಂದು ವಾತಾವರಣದಲ್ಲಿ ಹೆಣ್ಮಕ್ಳು ನೈಟ್ ಡ್ಯೂಟಿ ಮಾಡಬೇಕಂತೇಳಿ ಹೇಳಿದ್ರೆ ಅದನ್ನು ವಾಪಸ್ ತಗೋಬೇಕಂತೇಳಿ ನಮ್ಮ ಬೇಡಿಕೆ. ಸೊ ಹಲವಾರು ಬೇಡಿಕೆಗಳು ನಾವು ಮನವಿ ಪತ್ರ ದಯವಿಟ್ಟು ಅದೇ ರೀತಿ ಕೇಂದ್ರ ಸರ್ಕಾರ ನಿಯಮಗಳು ಕೂಡ ಸೊ ಆದಷ್ಟು ನಮಗೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಬಳ್ಳಾರಿ ಜಿಲ್ಲೆ. ನಾವಿಲ್ಲಿ DC ಆಫೀಸ್ ಹತ್ರ ಎಲ್ಲ ಆಶಾ ಕಾರ್ಯಕರ್ತರು ಸೇರಿರೋ ಉದ್ದೇಶ ಏನಂದರೆ, ಎಲ್ಲ ಕಾರ್ಮಿಕ ಸಂಘಟನೆಗಳು ಏನಿದ್ದಾವೆ ದೇಶದಲ್ಲಿ ಕಾರ್ಮಿಕರ ವಿರುದ್ಧ ಕಾಯ್ದೆಗಳನ್ನ ಏನು ತರಕ್ಕೆ ಹೊರಟಿದೆ ಈ ಸರ್ಕಾರ, ಆ ಕಾಯ್ದೆಗಳನ್ನ ಈ ಕೂಡಲೇ ಕೈ ಬಿಡಬೇಕಂತೇಳಿ AIUTUC ಹಾಗೂ ಆಶಾ ಸಂಘಟನೆ ಮತ್ತು ಇನ್ನಿತರ ಸಂಘಟನೆಗಳು ಎಲ್ಲರೂ ಸೇರಿ ನಿನ್ನೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು. ಕಾರಣಾಂತರಗಳಿಂದ ಮುಂದಕ್ಕೆ ಹಾಕಿದ್ದಾರೆ. ಆದ ಕಾರಣಕ್ಕೆ ನಾವು ಇವತ್ತು ಬಂದು ಲೆಟರ್ ಕೊಡ್ತಾ ಇದ್ದೀವಿ. ನಮ್ಮ ಆಶಾ ಸಂಘಟನೆಯಿಂದ ಫೆಬ್ರವರಿನಲ್ಲಿ ಸ್ಟ್ರೈಕ್ ಮಾಡಿದ್ವಿ. ನಾವು 10,000 ಮಾಡಲೇಬೇಕಂತೇಳಿ 10,000 ಮಾಡ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಮಗೆ ಮಾತು ಕೊಟ್ಟಿದ್ದರಿಂದ ನಾವು ಮುಷ್ಕರನ ವಾಪಸ್ ತೊಗೊಂಡಿದ್ವಿ. ಆದರೆ ಫೆಬ್ರವರಿಯಿಂದ ಇಲ್ಲಿವರೆಗೆ 4 ತಿಂಗಳಾಯಿತು. ಯಾವುದೇ ರೀತಿಯಿಂದ ಒಂದು ಆರ್ಡರ್ ಕಾಪಿ ಆಗಲಿ ಮತ್ತು ಕರೆದು ಮಾತಾಡೋದಾಗಲಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಮನವಿನ ಮಾಡ್ಕೊತಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಳ್ರಿ ಅಂತೇಳಿ ನಾವು ಈ ಮೂಲಕ ಆಶಾ ಕಾರ್ಯಕರ್ತೆಯರ ಸಂಘಟನೆ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಲೆಟರ್ನ ಕಳಿಸ್ತಾ ಇದ್ದೀವಿ. ದಯವಿಟ್ಟು ನಮಗೆ 10,000 ರೂಪಾಯಿ ಮನವಿ ಪತ್ರನ ಕೊಡಬೇಕಂತೇಳಿ ಈ ಮೂಲಕ ಕೇಳ್ತೀವಿ. ಅದೆಷ್ಟು 42,000 ಇದೆ. ಸರಿ ಮೇಡಮ್, ಒಂದು ಫೋಟೋ ಹೌದು ಮೇಡಮ್. ಸ್ವಲ್ಪ ಅಲ್ಲ ನೀವು ಮಾಡೋ ಆಶಾ ಕಾರ್ಯಕರ್ತರನ್ನು ಕಾಯಂಗೊಳಿಸಿ ಆಶಾ ಕಾರ್ಯಕರ್ತರನ್ನು ಕಾರ್ಮಿಕರನ್ನು ಪರಿಗಣಿಸಿ ಆಶಾ ಕಾರ್ಯಕರ್ತರಿಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಮುಖ್ಯಮಂತ್ರಿಗಳೇ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಆಶಾ ಕಾರ್ಯಕರ್ತೆಯರೇ ಒಂದಾಗಿ ಆಶಾ ಕಾರ್ಯಕರ್ತೆಯರೇ ಒಂದಾಗಿ AIUTUC ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಆಶಾ ಕಾರ್ಯಕರ್ತರ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಿ ಆಶಾ ಕಾರ್ಯಕರ್ತರನ್ನು ಕಾರ್ಮಿಕರನ್ನು ಪರಿಗಣಿಸಿ
जिंदाबाद जिंदाबाद इनकलाब जिंदाबाद जिंदाबाद जिंदाबाद